ಈ ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಬೇಕಾದ ಕ್ಯಾಪಿಟಲ್ 40,000. ಇದರದ್ದು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 6,600 ಇದೆ. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 800 ರೂಪಾಯಿ ಇದೆ. ಇಲ್ಲಿ ರಿಸ್ಕ್ ರಿವಾರ್ಡ್ ನೋಡಿ ಆಲ್ಮೋಸ್ಟ್ 1:8, ಅಂದರೆ ₹1 ಲಾಸ್ ಆದರೆ ನಿಮಗೆ ₹8 ಪ್ರಾಫಿಟ್ ಆಗುತ್ತೆ. ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ನೀವು ಬೇರೆ ಏನಾದ್ರು ಕೆಲಸ ಮಾಡ್ತಾ ಇರ್ಬೋದು. ಓಕೆ, ನೀವು ಕೂಡ ಈ ಆಪ್ಷನ್ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ಬೋದು. ಏಕೆಂದರೆ ಇದಕ್ಕೆ ಬೇಕಾಗಿರೋ ಟೈಮ್ ಇದೆಯಲ್ಲ 5ರಿಂದ 10 ನಿಮಿಷ ಇದ್ದರೆ ಸಾಕು ನಿಮಗೆ ಡೈಲಿ. ಹಾಗೆ ನಿಮಗೆ ಆಪ್ಷನ್ ಗ್ರೀಕ್ಸ್ ಇದೆಯಲ್ಲ ಇದನ್ನು ಗೊತ್ತಿರೋ ಅವಶ್ಯಕತೆಯೂ ಇಲ್ಲ. ಹಲೋ ಗೈಸ್, ನಾನು ಪ್ರವೀಣ್, ವೆಲ್ಕಮ್ ಟು ಮೈ ಚಾನಲ್. ಈ ಆಪ್ಷನ್ ಸ್ಟ್ರಾಟಜಿ ಇದೆಯಲ್ಲ ಇದರದ್ದು ಅಡ್ವಾಂಟೇಜ್ ಏನು ಅಂದರೆ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನಿದೆ, ಮ್ಯಾಕ್ಸಿಮಮ್ ಲಾಸ್ ಏನಿದೆ ಅದು ಮೊದಲೇ ಗೊತ್ತಿರುತ್ತೆ. ಇದು ಒಂದು. ಎರಡನೇದು ಬಂದುಬಿಟ್ಟು ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಟೈಮ್ ಬೇಕಲ್ಲ, ನಮ್ಗೆ 5ರಿಂದ 10 ನಿಮಿಷ ಇದ್ದರೆ ಸಾಕು. ಮೂರನೇದು ಹಾಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಇದು ರೂಲ್ ಬೇಸ್ಡ್ ಆಪ್ಷನ್ ಸ್ಟ್ರಾಟಜಿ. ಅಂದರೆ ಇದರಲ್ಲಿ ನಾವು ಯಾವಾಗ ಎಂಟ್ರಿ ತೊಗೋಬೇಕು, ಯಾವಾಗ ಎಕ್ಸಿಟ್ ತೊಗೋಬೇಕು ಎಲ್ಲ ರೂಲ್ಸಲ್ಲಿ ಡಿಫೈನ್ ಮಾಡಿರ್ತೀವಿ. ಹಾಗೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕೋ ಬೇಡವೋ, ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವಾಗ ಮಾಡಬೇಕು ಎಲ್ಲನೂ ರೂಲ್ಸಲ್ಲಿರುತ್ತೆ. ಹಾಗಾಗಿ ಇದನ್ನು ಮ್ಯಾನೇಜ್ ಮಾಡೋದು ತುಂಬ ಈಸಿ ಆಗುತ್ತೆ. ಈಗ ಈ ಆಪ್ಷನ್ ಸ್ಟ್ರಾಟಜಿದ ರೂಲ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಆಪ್ಷನ್ ಸ್ಟ್ರಾಟಜಿ ಇದೆಯಲ್ಲ ಇದು ಎಂಟ್ರಿ ಬಂದುಬಿಟ್ಟು 10 ಡೇಸ್ ಬಿಫೋರ್ ಎಕ್ಸ್ಪೈರಿ, ಅಂದರೆ 10 ದಿನ ಎಕ್ಸ್ಪೈರಿಗಿಂತ ಮುಂಚೆ ಈ ಟ್ರೇಡ್ ತೊಗೋಬೇಕಾಗುತ್ತೆ. ಇದನ್ನು ಮಂಡೇ 10 ಗಂಟೆ ನಂತರ ತೊಗೋಬೇಕು. ಈ ಮಂಡೇ 10 ಗಂಟೆ ನಂತರ ನಾವು ತೊಗೊತೀವಲ್ಲ ಆ ಗುರುವಾರ ಇರುತ್ತಲ್ಲ ನಿಫ್ಟಿದು, ಅದನ್ನು ತೊಗೋಬಾರ್ದು, ಆ ಎಕ್ಸ್ಪೈರಿ ತೊಗೋಬಾರ್ದು, ನೆಕ್ಸ್ಟ್ ವೀಕ್ದು ಎಕ್ಸ್ಪೈರಿ ತೊಗೋಬೇಕು. ಹಾಗಾಗಿ ಏನಾಗುತ್ತೆ ಅಂದರೆ 10 ಡೇಸ್ ಇರುತ್ತೆ ನಮಗೆ ಎಕ್ಸ್ಪೈರಿ ಆಗೋದಕ್ಕೆ. ಓಕೆ, ಇದು ಬಂದುಬಿಟ್ಟು ಎಂಟ್ರಿ ರೂಲ್ಸ್ ಆಯಿತು. ಎಕ್ಸಿಟ್ ರೂಲ್ ಬಂದುಬಿಟ್ಟು ನಮಗೆ 3ರಿಂದ 5% ರಿಟರ್ನ್ ಬಂದರೆ ಎಕ್ಸಿಟ್ ಆಗ್ಬೋದು. ಇಲ್ಲ ಅಂದರೆ ನಿಮ್ಗೆ ಅದು ಬೇಡ, ನನಗೆ ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ಓಕೆ, ನಿಮಗೆ ಡಿಪೆಂಡ್ಸ್ ಆನ್ ದ ವ್ಯೂ, ನೀವು ಇದನ್ನು ಹೋಲ್ಡ್ ಮಾಡ್ಬೋದು. ಓಕೆ, ಈಗ ನಮಗೆ ಎಂಟ್ರಿ ಗೊತ್ತಾಯಿತು, ಎಕ್ಸಿಟ್ ಗೊತ್ತಾಯಿತು. ಓಕೆ, ಈಗ ಡಿಪ್ಲಾಯ್ ಮಾಡ್ತೀವಲ್ಲ ಈ ಸ್ಟ್ರಾಟಜಿ ರೂಲ್ ಏನು ಅದನ್ನು ನೋಡೋಣ. ಈ ಸ್ಟ್ರಾಟಜಿನಲ್ಲಿ 3 ಲೆಗ್ ಇರುತ್ತೆ. 3 ಲೆಗ್ ಅಂದರೆ 2 ಬೈ ಇರುತ್ತೆ, 1 ಸೆಲ್ ಇರುತ್ತೆ. ಓಕೆ, ಸೊ ಈಗ ನಾವು ಯಾವುದನ್ನು ಬೈ ಮಾಡಬೇಕು, ಯಾವುದನ್ನು ಸೆಲ್ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಈಗ ನಿಫ್ಟಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ನಡೀತಾ ಇದೆ, 19,700. ಎಕ್ಸಾಕ್ಟ್ ಬಂದುಬಿಟ್ಟು 19,684 ನಡೀತಾ ಇದೆ. ನಾನು ಹತ್ತಿರ 19,700 ಅಂತ ತೊಗೊಂಡಿದ್ದೀನಿ. ಓಕೆ ನೋಡಿ, ಇದು 19,700 ನಡೀತಾ ಇದೆಯಲ್ಲ, ನಾನೀಗ ಪುಟ್ ಸೈಡ್ ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ತೀನಿ. ನೀವು ಕಾಲ್ ಸೈಡು ಮಾಡ್ಬೋದು. ಪುಟ್ ಸೈಡ್ ಯಾವಾಗ ಮಾಡ್ತೀವಿ ಅಂದರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ. ಓಕೆ, ಕಾಲ್ ಸೈಡ್ ಯಾವಾಗ ಮಾಡ್ತೀವಿ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇದ್ದಾಗ. ಓಕೆ, ನಮ್ಮ ಈ ಉದಾಹರಣೆಯಲ್ಲಿ ನಾವು ಪುಟ್ ಸೈಡ್ ನೋಡ್ತಾ ಇದ್ದೀವಿ. ಓಕೆ ನೋಡಿ, ನೀವು OTM ಬಂದುಬಿಟ್ಟು ಕರೆಂಟ್ ಮಾರ್ಕೆಟ್ ಪ್ರೈಸಿಂದ 100 ಪಾಯಿಂಟ್ ದೂರನಾರು ಬೈ ಮಾಡ್ಬೋದು ಅಥವಾ 150 ಪಾಯಿಂಟ್ ದೂರನಾರು ಬೈ ಮಾಡ್ಬೋದು. 2 ಆಪ್ಷನ್ ಇದೆ. ಓಕೆ, 100 ಪಾಯಿಂಟ್ ಬಂದುಬಿಟ್ಟು ಯಾವಾಗ ಅಂದರೆ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಹೋಗ್ಬೋದು ಅಂತ ಅಸಂಪ್ಷನ್ ಇದ್ದಾಗ 100 ಪಾಯಿಂಟ್ ಬೈ ಮಾಡ್ತೀರಾ. ನಿಮಗಿಲ್ಲ ಜಾಸ್ತಿನೇ ಹೋಗ್ಬೋದು ಅಂದರೆ 150 ಪಾಯಿಂಟ್ ಬೈ ಮಾಡ್ತೀರಾ. ಅದು ನಿಮ್ಮ ಕನ್ವೀನಿಯೆಂಟಿಗೆ ತಕ್ಕಾಗೆ. ಓಕೆ, ನಿಮ್ಮ ಮಾರ್ಕೆಟ್ ಡೈರೆಕ್ಷನ್ ವ್ಯೂ ಇರುತ್ತಲ್ಲ ಅದ್ರ ತಕ್ಕಂಗೆ. ನಾನು ಈ ಉದಾಹರಣೆಯಲ್ಲಿ ಈಗ 19,700 ಅಂತ ತೊಗೊಂಬಿಟ್ಟು ನಾನು 150 ಪಾಯಿಂಟ್ ದೂರ ಹೋಗ್ಬಿಟ್ಟು 19,550ರಲ್ಲಿ 1 ಲಾಟ್ ಬೈ ಮಾಡ್ತೀವಿ. ಇದನ್ನು 1 ಲಾಟ್ ಬೈ ಮಾಡ್ತೀವಿ. ಓಕೆ, ಹಾಗೆ 2 ಲಾಟನ್ನು 19,400ನ ಸೆಲ್ ಮಾಡ್ತೀವಿ. 19,400ನ 2 ಲಾಟ್ ಅಂದರೆ ಎಷ್ಟು ದೂರ ಆಯ್ತು ಇದು ನೋಡಿ. ಇದು ಬೈ ಲೆಗ್ ಇದೆಯಲ್ಲ, ಬೈ ಲೆಗ್ಗಿದ್ದ 150 ಪಾಯಿಂಟ್ ದೂರ ಇರಬೇಕು ಇದು ಸೆಲ್ ಬಂದುಬಿಟ್ಟು. ಓಕೆ, 150 ಪಾಯಿಂಟ್ ದೂರ ಇರಬೇಕು. ಇಲ್ಲಿ ನೋಡ್ಬೋದು ನೀವು 19,550ನ ಬೈ ಮಾಡಿದ್ದೀವಿ 1, ಹಾಗೆ 19,400ನ 2 ಲಾಟು ಸೆಲ್ ಮಾಡಿದ್ದೀವಿ. ಓಕೆ, ಈಗ ಅದರಿಂದ 100 ಪಾಯಿಂಟ್ ದೂರ ಹೋಗ್ಬಿಟ್ಟು ಅಂದರೆ 19,400 ಇದನ್ನು ಸೆಲ್ ಮಾಡಿದ್ದೀವಲ್ಲ, ಇದರಿಂದ 100 ಪಾಯಿಂಟ್ ಕೆಳಗಡೆ ಬಂದರೆ ಏನಾಗುತ್ತೆ 19,300. ಓಕೆ, ಇದನ್ನು 1 ಲಾಟು ಬೈ ಮಾಡಬೇಕು. ಓಕೆ, ಸೊ ಇದು ನಮ್ಮ ಆಪ್ಷನ್ ಸ್ಟ್ರಾಟಜಿ ಆಯಿತು. ನಾನು ನಿಮಗೆ ಮತ್ತೊಂದು ಸರಿ ಇದನ್ನು ರೂಲ್ಸ್ನ ಡಿಫೈನ್ ಮಾಡ್ತೀನಿ, ಏನಕ್ಕೆ ಬಿಟ್ ಕನ್ಫ್ಯೂಸಿಂಗ್ ಇದೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಬಂದುಬಿಟ್ಟು ಬೈ ಲೆಗ್ ಇದೆಯಲ್ಲ, ಇದು 100ರಿಂದ 150 ಪಾಯಿಂಟ್ ಸ್ಪಾಟ್ ಪ್ರೈಸಿಂದ ದೂರ ಬಂದುಬಿಟ್ಟು 1 ಲಾಟ್ ಬೈ ಮಾಡ್ತೀರಾ. ಓಕೆ, ಇದನ್ನು ಬೈ ಮಾಡಿರ್ತೀರಲ್ಲ, ಈಗ 19,550ಕ್ಕೆ ಬೈ ಮಾಡಿದ್ದೀವಿ ಅಂತ ತೊಗೊಳೋಣ. ಓಕೆ, ಇದರಿಂದ 150 ಪಾಯಿಂಟ್ ಕೆಳಗಡೆ ಬಂದುಬಿಟ್ಟು 2 ಲಾಟನ್ನು ಸೆಲ್ ಮಾಡ್ತೀರಾ. ಓಕೆ, ಹಾಗೆ ಇದರಿಂದ ಕೆಳಗಡೆ ಬಂದುಬಿಟ್ಟು ಅಂದರೆ ಈ ಸೆಲ್ ಮಾಡಿದ್ದೀವಲ್ಲ 19,400 2 ಲಾಟು, ಇದರಿಂದ ಕೆಳಗಡೆ ಬಂದುಬಿಟ್ಟು ಅಂದರೆ 100 ಪಾಯಿಂಟ್ ಕೆಳಗಡೆ ಬರ್ತೀವಿ ಅಂದರೆ 19,300. ಇಲ್ಲಿ ಬಂದುಬಿಟ್ಟು 1 ಲಾಟನ್ನು ಬೈ ಮಾಡ್ತೀವಿ. ಇದೇನಾಯಿತು ಅಂದರೆ ಇದು ನಮ್ಮ ಸ್ಟ್ರಾಟಜಿನ ಡಿಪ್ಲಾಯ್ ಆಯಿತು. ಓಕೆ, ಈ ನಮ್ಮ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿದ್ರೆ ನಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಪ್ರಾಫಿಟ್ ಆಗ್ಬೋದು, ಇಲ್ಲ ಲಾಸ್ ಆಗ್ಬೋದು. ಓಕೆ, ಈಗ ನಮಗೆ ಲಾಸ್ ಆಗ್ತಾ ಇದೆ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಬೇಕೋ ಬೇಡವೋ. ಓಕೆ, ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅದನ್ನು ನೋಡೋಣ. ಓಕೆ ನೋಡಿ, ಮಾರ್ಕೆಟ್ ನಮ್ಮ ಎಗೇನೆಸ್ಟ್ ಹೋದಾಗ ನಮ್ಗೆ ಲಾಸ್ ಆಗುತ್ತೆ, ಆವಾಗ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ನಿಜವಾಗ್ಲೂ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇದೆಯಾ ಈ ಸ್ಟ್ರಾಟಜಿನಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ತಿಂಗಳಲ್ಲಿ 4 ವಾರ ಇರುತ್ತೆ. ಈ 4 ವಾರದಲ್ಲಿ ನಾವು 2 ವಾರ ಲಾಸ್ ಮಾಡ್ಕೊಂಡ್ವಿ ಅಂತಲೇ ಇಟ್ಕೊಳ್ಳೋಣ, ಇನ್ನು 2 ವಾರ ನಾವು ಪ್ರಾಫಿಟ್ ಮಾಡಿದ್ವಿ ಅಂತಲೇ ಇಟ್ಕೊಳ್ಳೋಣ. ಓಕೆ, ಈಗ ಲಾಸ್ ಆದರೆ ನಮಗೆ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಲಾಸ್ ಇರೋದು 800 ಚಿಲ್ಲರೆ. ಓಕೆ, ಇದು 800 ಬೇಡ, 1,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ಓಕೆ, 1,000 ರೂಪಾಯಿ ಅಂದರೆ ನಾವು 2 ವಾರ ಲಾಸ್ ಮಾಡ್ಕೊಂಡಿದ್ದೀವಿ ಈ ತಿಂಗಳಲ್ಲಿ, ಅಂದರೆ ನಮಗೆ ಎಷ್ಟಾಗುತ್ತೆ 2,000 ರೂಪಾಯಿ ಲಾಸ್ ಆಗುತ್ತೆ. ಕರೆಕ್ಟ್ ತಾನೇ? ಓಕೆ,
ಇನ್ನು 2 ವಾರ ನಾವು ಪ್ರಾಫಿಟ್ ಮಾಡಿದ್ದೀವಿ. ಓಕೆ, ನಾವು ಡೈರೆಕ್ಷನ್ ತೊಗೊಂಡಿದ್ವಲ್ಲ, ಇನ್ನೆರಡು ವಾರ ನಮ್ಮದು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು ಎಷ್ಟಿದೆ, 6600 ಇದೆ. ಸೊ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರೋದು ಬೇಡ, ನಾವು 3000 ರೂಪಾಯಿ ಬಂತು ಅಂತ ಇಟ್ಕೊಳ್ಳೋಣ. 2 ವಾರ ನಾವು ವಿನ್ ಆದ್ವಲ್ಲ, ಇದರಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ, 6000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ 2 ವಾರ ನಾವು 6000 ಪ್ರಾಫಿಟ್ ಮಾಡಿದ್ದೀವಿ, ಇನ್ನೆರಡು ವಾರ 2000 ರೂಪಾಯಿ ಕಳ್ಕೊಂಡಿದ್ದೀವಿ. ನೆಟ್ ಇಲ್ಲೇನಾಯಿತು, ನಮಗೆ ಆ ತಿಂಗಳಲ್ಲಿ 4000 ರೂಪಾಯಿ ಪ್ರಾಫಿಟ್ ಆಯಿತು. ಓಕೆ, ನಾವು ಈ ಸ್ಟ್ರಾಟಜಿಗೆ ಹಾಕಿರೋ ಕ್ಯಾಪಿಟಲ್ ಎಷ್ಟು, 40,000. 40,000ಕ್ಕೆ 4000 ರೂಪಾಯಿ ಪ್ರಾಫಿಟ್ ಅಂದರೆ ನಮಗೆ ಆಲ್ಮೋಸ್ಟ್ 10%, ಆಲ್ಮೋಸ್ಟ್ ಅಲ್ಲ ಎಕ್ಸಾಕ್ಟ್ಲಿ 10% ರಿಟರ್ನ್. ಓಕೆ, ಇದು ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡದೇ ಇದ್ದರೆ. ಓಕೆ, ಈಗ ಕೆಲವರಿಗೆ ಇದನ್ನು ಲಾಸ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ, ಈ 800-1000 ರುಪೀಸ್ನು ಲಾಸ್ ಮಾಡೋಕ್ಕೆ ಇಷ್ಟ ಇರಲ್ಲ. ಅವ್ರಿಗೋಸ್ಕರ ನಾನೀಗ ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ತಿಳಿಸ್ತೀನಿ. ಓಕೆ, ನೋಡಿ ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಭಾಳ ಥರ ಮಾಡ್ಬೋದು. ಓಕೆ, ನಾನೀಗ ನಿಮಗೆ ಒಂದು ಈಸಿಯಾಗಿರೋದು ಮತ್ತು ತುಂಬ ರಿಸ್ಕ್ ಕಡಿಮೆ ಇರೋ ಅಡ್ಜಸ್ಟ್ಮೆಂಟ್ನ ಹೇಳ್ಕೊಂಡ್ಕೊಡ್ತೀನಿ. ನೀವು ಇದೇ ಥರ ಅಡ್ಜಸ್ಟ್ಮೆಂಟೇ ಮಾಡಿ. ಈ ಉದಾಹರಣೆಯಲ್ಲಿ ಈಗ 19,700 ಇದೆ ಮಾರ್ಕೆಟ್. ಓಕೆ, ಈಗ ಮಾರ್ಕೆಟ್ ಬಂದುಬಿಟ್ಟು ಈಗ 19,850, 19,900ಕ್ಕೆ ಹೋಯ್ತು ಅಂತ ಇಟ್ಕೊಳ್ಳೋಣ. ಓಕೆ, 150-200 ಪಾಯಿಂಟು ಮೇಲ್ಗಡೆ ಹೋಯಿತು. ಮೇಲ್ಗಡೆ ಹೋದಾಗ ಏನಾಗುತ್ತೆ, ನಾವು ಪುಟ್ ಸೈಡ್ ಮಾಡೋದ್ರಿಂದ ನಮಗೆ ಲಾಸ್ ಆಗುತ್ತೆ. ಓಕೆ, ಈ ಲಾಸ್ನ ಕಡಿಮೆ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿರೋ ಅಡ್ಜಸ್ಟ್ಮೆಂಟ್ ಮಾಡೋಣ. ನೋಡಿ, ಇದು ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ಭಾಳ ಸಿಂಪಲ್. ಈಗ 19,850 ಹತ್ರ ಇದೆ ಅಂದ್ಕೊಳ್ಳಿ ಮಾರ್ಕೆಟ್, ಅಂದರೆ 150 ಪಾಯಿಂಟ್ ನಮಗೆ ನೆಕ್ಸ್ಟ್ ಹೋಗಿದೆ. ಆವಾಗ ಏನು ಮಾಡ್ತೀನಿ ಅಂದರೆ 19,750 ಒಂದು ಪುಟ್ ಬೈ ಮಾಡ್ತೀನಿ. ಹಾಗೆ 19,600 ಇದೆಯಲ್ಲ, ಇದರದ್ದು 2 ಲಾಟು ಪುಟ್ಟನ್ನು ಸೇಲ್ ಮಾಡ್ತೀನಿ. ಓಕೆ, ಸೊ ಇದರಿಂದ ಏನಾಯಿತು ನೋಡಿ, ನನಗೆ ಅಪ್ಸೈಡ್ ರಿಸ್ಕ್ ಇತ್ತಲ್ಲ, ಒಂದು 800 ರೂಪಾಯಿ ಲಾಸ್ ಆಗ್ತಾ ಇತ್ತಲ್ಲ, ಅದು ಕಂಪ್ಲೀಟ್ಲಿ ಗಾನ್. ಓಕೆ, ನನಗೆ ಮೇಲ್ಗಡೆ ಹೋದರೆ ಯಾವುದೇ ಥರ ಲಾಸ್ ಆಗೋಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ರಿವರ್ಸ್ ಆದರೆ ನನಗೆ ಇನ್ನೂ ಜಾಸ್ತಿ ಪ್ರಾಫಿಟ್ ಆಗೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು, ನೀವು ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿತ್ತು, 6000 ಇತ್ತು, ಈಗೇನಿದೆ 8000 ಚಿಲ್ಲರೆ ಇದೆ. ಓಕೆ, ಇದು ತುಂಬ ಸೇಫೆಸ್ಟ್ ವೇ ಆಫ್ ಅಡ್ಜಸ್ಟ್ಮೆಂಟ್. ಓಕೆ, ಆದರೆ ಇದರಲ್ಲಿ ಒಂದು ತೊಂದರೆ ಇದೆ ನೋಡಿ, ಮೇಲ್ಗಡೆ ಹೋದರೆ ನಮಗೆ ಲಾಸ್ ಆಗ್ತಾ ಇತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಿದ್ವಿ. ಆದರೆ ಈಗ ಮಾರ್ಕೆಟ್ ಏನೋ ಸಡನ್ನಾಗಿ ರಿವರ್ಸ್ ಆಯಿತು. ಈಗೇನಿದೆ ಮಾರ್ಕೆಟು 19,900, 850 ಎಲ್ಲ ಇದೆ. ಓಕೆ, ನಾಳೆ 500 ಪಾಯಿಂಟ್ 1000 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ, ಸೊ ನಾವಿಲ್ಲಿ ಒಂದು ಎಕ್ಸ್ಟ್ರಾ ಪುಟ್ ಸೇಲ್ ಮಾಡಿದ್ವಿ. ರೇಷಿಯೋ ಸ್ಪ್ರೆಡಲ್ಲಿ ಏನಾಗುತ್ತೆ, 1 ಬೈಗೆ 2 ಸೇಲ್ ಮಾಡಿದ್ವಿ. ಓಕೆ, ಆವಾಗ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ನಾವು ಒಂದು ಪುಟ್ನ ಬೈ ಮಾಡಿರ್ಬೋದು. ಓಕೆ, ಇದನ್ನು ಬೈ ಮಾಡಲೇಬೇಕು ಅಂತ ನಾನು ಹೇಳಲ್ಲ. ನಿಮಗೆ ಕನ್ವಿಕ್ಷನ್ ಇತ್ತು ಅಂದರೆ ನಾಳೆ 500 ಪಾಯಿಂಟ್ ಗ್ಯಾಪ್ ಡೌನ್ ಆಗಲ್ಲ ಅಂದರೆ ನೀವೇನು ಬೈ ಮಾಡೋದಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಆ ಭಯ ಇತ್ತು, ಆಗ್ಬೋದು ಅಂತ ಇದ್ದರೆ ಮಾತ್ರ ನೀವು ಬೈ ಮಾಡಿ. ಓಕೆ, ನಾವೀಗ ಏನು ಮಾಡೋಣ ಅಂದರೆ ಇದಕ್ಕೆ ಈ ಅನ್ಲಿಮಿಟೆಡ್ ರಿಸ್ಕ್ ಇದೆಯಲ್ಲ ಡೌನ್ ಸೈಡ್, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಪುಟ್ಟನ್ನು ಬೈ ಮಾಡಿಬಿಡೋಣ. ನೋಡಿ, ನಾವು ಇಲ್ಲೊಂದು ಪುಟ್ನ ಬೈ ಮಾಡಿದ್ವಿ, 19,100 ಪುಟ್ ಬೈ ಮಾಡಿದ್ವಿ. ಹಾಗಾಗಿ ಏನಾಗುತ್ತೆ ಅಂದರೆ ನಾಳೆ 500 ಪಾಯಿಂಟ್ ಆಗಲ್ಲ, 1000 ಪಾಯಿಂಟ್ ಗ್ಯಾಪ್ ಡೌನ್ ಆದರೂ ನಮಗೆ ಅನ್ಲಿಮಿಟೆಡ್ ಲಾಸ್ ಇಲ್ಲ. ಓಕೆ, ನಮಗೆ ಲಿಮಿಟೆಡ್ ಲಾಸ್ ಮಾತ್ರ ಇರುತ್ತೆ. ಓಕೆ, ಅಂದರೆ ಇದು ಫುಲ್ಲಿ ಹೆಡ್ಜ್ ಮಾಡಿದ್ದೀವಿ. ಓಕೆ, ಈ ಥರ ನೀವು ಹೆಡ್ಜ್ ಮಾಡ್ಕೋಬೋದು. ನೋಡಿ, ಇದನ್ನು ಮಾಡಲೇಬೇಕಾ, ಅದು ನಿಮಗೆ ಬಿಟ್ಟಿದ್ದು. ಏನಕ್ಕೆ ಅಂದರೆ ಮೋಸ್ಟ್ ಆಫ್ ಟೈಮು ಇಷ್ಟು ಮೇಲ್ಗಡೆ ಹೋದ್ಮೇಲೆ ನಾಳೆ 500 ಪಾಯಿಂಟು 1000 ಪಾಯಿಂಟ್ ಗ್ಯಾಪ್ ಡೌನ್ ಆಗೋದು ತುಂಬ ರೇರ್. ಓಕೆ, ರೇರ್ ಸಿನಾರಿಯೋ ಇರುತ್ತೆ. ಸೊ ಇದು ನಿಮಗೆ ಬಿಟ್ಟಿದ್ದು. ಓಕೆ, ನಿಮಗೆ ರಿಸ್ಕ್ ಟಾಲರೆನ್ಸ್ ಎಷ್ಟಿದೆಯೋ ಅದರ ಮೇಲೆ ನೀವು ಆ್ಯಕ್ಟ್ ಮಾಡಿ. ಓಕೆ, ಐ ಹೋಪ್ ನಿಮಗೆ ಈ ಆಪ್ಷನ್ ಸ್ಟ್ರಾಟಜಿ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.